ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಸ್ಲಾಂಪುರ್ನ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ ಶಿವಣ್ಣ ಹಾವಂಗಿ ಸರ್ ಹಾಗೂ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರು ಮತ್ತು ಮಕ್ಕಳಿಗೆ ನಿಮಗೆಲ್ಲ ತಿಳಿಯುವ ಹಾಗೆ ಇವತ್ತು 4ನೇ ದಿನದ ಪ್ರಯೋಗವನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು 4ನೇ ದಿನದ ಪ್ರಯೋಗ. ಸತತವಾಗಿ 4 ದಿನದಲ್ಲಿ ನಾವು ಪ್ರಯೋಗಗಳನ್ನ ಮಾಡಿ ಮಕ್ಕಳಿಗೆ ವಿಜ್ಞಾನದ ಜ್ಞಾನವನ್ನು ಕೊಡ್ಬೇಕಂತ ಮಾತಾಡ್ಕೊಂಡಿದ್ವಿ. ಅದೇ ತರ 4ನೇ ದಿನ ಇವತ್ತು. ಈ ದಿನದ ವಿಶೇಷತೆ ಏನಂದ್ರೆ ವಸ್ತುಗಳಲ್ಲಿ ಪಾರದರ್ಶಕ, ಅರೆಪಾರದರ್ಶಕ ಮತ್ತು ಅಪಾರದರ್ಶಕ ವಸ್ತುಗಳ ಬಗ್ಗೆ ನಾವು ನಿಮಗೆ ಪರಿಚಯನ ಕೊಡ್ತಾ ಇದ್ದೀವಿ. ಪಾರದರ್ಶಕ ವಸ್ತುಗಳಂದ್ರೆ ಯಾವ ವಸ್ತು ತನ್ನ ಮೂಲಕ ಸಂಪೂರ್ಣವಾಗಿ ಬೆಳಕನ್ನ ಬಿಡುತ್ತೋ ಅಂತ ವಸ್ತುಗಳನ್ನ ನಾವು ಪಾರದರ್ಶಕ ವಸ್ತುಗಳು ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಅರೆಪಾರದರ್ಶಕ. ಅರೆಪಾರದರ್ಶಕ ವಸ್ತುಗಳಂತಂದ್ರೆ ತಮ್ಮ ಮೂಲಕ ಸ್ವಲ್ಪ ಪ್ರಮಾಣದ ಬೆಳಕನ್ನ ಮಾತ್ರ ಬಿಡ್ತವೆ. ಅವುಗಳನ್ನ ನಾವು ಅರೆಪಾರದರ್ಶಕ ವಸ್ತುಗಳು ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಅಪಾರದರ್ಶಕ ವಸ್ತುಗಳಂದ್ರೆ ತಮ್ಮ ಮೂಲಕ ಸ್ವಲ್ಪವೂ ಕೂಡ ಬೆಳಕನ್ನ ಬಿಡಂಗಿಲ್ಲ ಅಂತ ವಸ್ತುಗಳನ್ನ ನಾವು ಏನಂತ ಕರಿತೀವಿ? ಅಪಾರದರ್ಶಕ ವಸ್ತುಗಳು ಅಂತ ಹೇಳಿ ಕರಿತೀವಿ. ಆಯ್ತಾ? ಹಂಗೆ ಅಪಾರದರ್ಶಕ ವಸ್ತುಗಳ ಮಹತ್ವ ಏನಂದ್ರ ಅವು ನೆರಳನ್ನ ಉಂಟು ಮಾಡ್ತವು, ಛಾಯೆಯನ್ನ ಉಂಟು ಮಾಡ್ತವು. ಅಪಾರದರ್ಶಕ ವಸ್ತುಗಳು. ಸರ್, ಇವತ್ತು ನಮ್ಮ ಮುಖ್ಯ ಶಿಕ್ಷಕರ ಸಾನ್ನಿಧ್ಯದಲ್ಲಿ ನಾವು ಈ ವಸ್ತುಗಳ ಪ್ರಯೋಗವನ್ನ ಒಂದೊಂದೇ ಮಕ್ಕಳನ್ನ ಕರೆಸ್ಕೊಂಡು ಮಾಡ್ತಾ ಇದ್ದೀವಿ. ಆಯ್ತಾ? ಮಾಡ್ರಿ ಸರ್. ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂತಹ ಶ್ರೀಯುತ ಶಿವಣ್ಣ ಹಾವಂಗಿ ಸರ್ ಅವರು ಒಂದೊಂದೇ ಮಕ್ಕಳನ್ನ ಕರೆಸಿ ಈ ಪ್ರಯೋಗವನ್ನ ಮಾಡಿಸ್ತಾ ಇದ್ದಾರೆ. ನಮಸ್ತೆ ಸರ್ ನಿಮಗೆ. ಸರ್ ಕರ್ಸೋಣ ಸರ್ ಮಕ್ಕಳನ್ನ. ಹಾಂ ಬರ್ರಮ್ಮ. ಫಸ್ಟ್ 1ನೇ ಮಗು ಬಂದು ಕಲ್ಲು ಪಾರದರ್ಶಕನೋ ಅರೆಪಾರದರ್ಶಕನೋ ಮತ್ತು ಅಪಾರದರ್ಶಕ ಅಂತ ಹೇಳ್ಬರ್ರಿ. ನನ್ನ ಹೆಸರು ವೆಂಕಮ್ಮ. ನಾನು 7ನೇ ತರಗತಿಯಲ್ಲಿ ಓದುತ್ತೇನೆ. ಇದು ಕಲ್ಲು. ಕಲ್ಲಿಗೆ ನಾನು ಬ್ಯಾಟರಿಯನ್ನು ಹಾಕುತ್ತೇನೆ. ಬೆಳಕನ್ನು ಹಾಕಲು ಈ ಕಡೆ ಕಾಣಲು, ಅದಕ್ಕಾಗಿ ಇದು ಅಪಾರದರ್ಶಕ. ಇದು ಕಟ್ಟಿಗೆ. ಬೆಳಕು ಕಾಣೋದಿಲ್ಲ, ಅದಕ್ಕೆ ಅಪಾರದರ್ಶಕ. ನನ್ನ ಹೆಸರು ಸಂಗೀತ. ನಾನು 7ನೇ ತರಗತಿ. ನಾನು ಪ್ಲಾಸ್ಟಿಕ್ ಫ್ಲವರ್ ತಂದಿದ್ದೇನೆ. ನಾನು ಇದಕ್ಕೆ ಬೆಳಕನ್ನು ಬಿಡುತ್ತಿದ್ದೆ. ಸ್ವಲ್ಪ ಪ್ರಮಾಣದಲ್ಲಿ ಕಾಣಿಸಿದೆ, ಅದಕ್ಕೆ ಇದು ಅರೆಪಾರದರ್ಶಕ. ನನ್ನ ಹೆಸರು ಸಂಗೀತ. ನಾನು 6ನೇ ತರಗತಿ ವಿದ್ಯಾರ್ಥಿನಿ. ಟಾರ್ಚನ್ನು ಹಾಕುತ್ತಿದ್ದೇನೆ. ಸಂಪೂರ್ಣವಾಗಿ ಬೆಳಕು ಕಾಣುತ್ತಿದೆ, ಅದಕ್ಕೆ ಪಾರದರ್ಶಕ. ನಾನು 6ನೇ ತರಗತಿ ವಿದ್ಯಾರ್ಥಿನಿ. ನಾನು ಮಡಿಕೆ ತಗೊಂಡಿದ್ದೀನಿ, ಅದಕ್ಕೆ ಟಾರ್ಚ್ ಹಾಕ್ತಿದ್ದೀನಿ. ಇದು ಯಾವುದೇ ರೀತಿ ಟಾರ್ಚ್ ಬೆಳಕು ಕಾಣಿಸಿಲ್ಲ. ನನ್ನ ಹೆಸರು ಕಾಜಲ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನೀಗ ತನಿಖೆಯ ಜಾರ್ಲಿ ಸಂಪೂರ್ಣ ಬೆಳಕನ್ನು ಕಾಣುತ್ತೆ, ಅದಕ್ಕೆ ಇದು ಪಾರದರ್ಶಕ. ಭವಾನಿ. ನಾನು 7ನೇ ತರಗತಿ ಅಲ್ಲಿ ಓದಿದ್ದೇನೆ. ರಟ್ಟು, ಅದಕ್ಕೆ ಯಾವುದೇ ರೀತಿಯ ಬೆಳಕು ಕಾಣಿಸುವುದಿಲ್ಲ, ಅದಕ್ಕೆ ಇದು ಅಪಾರದರ್ಶಕ. ಹೆಸರು ಪ್ರಿಯಾಂಕಾ. ನಾನು 7ನೇ ತರಗತಿಯಲ್ಲಿ ಓದ್ತೇನೆ. ಬಟ್ಟೆ. ಅದಕ್ಕೆ ಟಾರ್ಚ್ ಹಾಕಿದಾಗ ಯಾವುದೇ ರೀತಿ ಬೆಳಕನ್ನು ಕಾಣುವುದಕ್ಕೆ ಅಪಾರದರ್ಶಕ. ಯಾವುದೇ ಬೆಳಕು ಕಾಣಿಸುವುದಿಲ್ಲ, ಹಾಗಾಗಿ ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮನುಷ್ಯ. ನಾನು ಬೆಳಕನ್ನು ಹಾಕುತ್ತಿದ್ದೇನೆ. ಇದು ಬೆಳಕು ಆ ಕಡೆ ಬರುವುದಿಲ್ಲ, ಅದಕ್ಕೆ ಇದು ಅಪಾರದರ್ಶಕ. ಧನ್ಯವಾದ. ಪುಸ್ತಕಕ್ಕೆ ಬ್ಯಾಟ್ರಿ ಹಾಕಿದ ಇದು ಟಾರ್ಚ್ ಕಾಣೋದು, ಇದಕ್ಕೆ ಅಪಾರದರ್ಶಕ. ನಾನು 6ನೇ ತರಗತಿ ವಿದ್ಯಾರ್ಥಿ. ಇದು ರಬ್ಬರ್. ರಬ್ಬರ್ಗೆ ಟಾರ್ಚ್ ಅನ್ನು ಹಾಕಿದಾಗ ಕಾಣುವುದಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಕಾಣುತ್ತದೆ. ಇದು ಅಪಾರದರ್ಶಕ. ರಬ್ಬರ್ ಏನಾಗಿರುತ್ತೆ ಅಂದ್ರೆ ರಬ್ಬರ್ನ ದಪ್ಪದ ಮೇಲೆ
ಅವಲಂಬಿತವಾಗಿರುತ್ತೆ. ಅದು ದಪ್ಪ ಜಾಸ್ತಿ ಆದಂಗೆ ಅದು ಅಪಾರದರ್ಶಕ ಆಗುತ್ತೆ. ದಪ್ಪ ಕಡಿಮೆ ಇತ್ತಂದ್ರೆ ಅದು ಏನಾಗ್ತತಿ, ಅರೆ ಪಾರದರ್ಶಕ ಆಗುತ್ತೆ. ನನ್ನ ಹೆಸರು ಜನಶ್ರೀ. ನಾನು 5ನೇ ತರಗತಿ ವಿದ್ಯಾರ್ಥಿನಿ. ನಾನು ಕಾಡಿನ ಹಾಳೆ ಮತ್ತು ಟಾರ್ಚ್ ಅನ್ನು ಪ್ರಯೋಗ ಮಾಡುತ್ತೇನೆ. ಪಾಲಿನ ಹಾಳೆಗೆ ಟಾರ್ಚ್ ಅನ್ನು ಹಾಕಿದಾಗ ಸಂಪೂರ್ಣವಾಗಿ ಕಾಣುತ್ತದೆ, ಅದಕ್ಕಾಗಿ ಇದು ಪಾರದರ್ಶಕ. ನನ್ನ ಹೆಸರು ಶ್ರಾವಣಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಎಣ್ಣೆ ಹಾಳೆ ಮತ್ತು ಟಾರ್ಚ್ ಅನ್ನು ಬಳಸಿಕೊಂಡು ಪ್ರಯೋಗವನ್ನು ಮಾಡುತ್ತೇನೆ. ಎಣ್ಣೆ ಹಾಳೆಗೆ ಟಾರ್ಚ್ ಅನ್ನು ಹಾಕಿದಾಗ ಸ್ವಲ್ಪ ಪ್ರಮಾಣದ ಬೆಳಕನ್ನು ನೀಡುತ್ತದೆ, ಅದಕ್ಕೆ ಇದು ಅರೆ ಪಾರದರ್ಶಕ. ಧನ್ಯವಾದ. ನನ್ನ ಹೆಸರು ಅಮೃತ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಲೈಟಿಗೆ ಟಾರ್ಚ್ ಅನ್ನು ಹಾಕಿದಾಗ ಯಾವ ಟಾರ್ಚ್ ಅನ್ನು ಕಾಣುವುದಿಲ್ಲ, ಅದಕ್ಕೆ ಇದು ಅಪಾರದರ್ಶಕ. ನನ್ನ ಹೆಸರು ಕಾವೇರಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಛತ್ರಿ ಕಾಣಿಸುತ್ತದೆ, ಅದಕ್ಕೆ ಇದು ಅರೆ ಪಾರದರ್ಶಕ. ನಾವು ಪ್ಲಾಸ್ಟಿಕ್ ಚಮಚೆ ಸ್ವಲ್ಪ ಪ್ರಮಾಣದ ಇದು ಅರೆ ಪಾರದರ್ಶಕ. ನನ್ನ ಹೆಸರು ಚಿಕ್ಕರಾಜ. 5ನೇ ತರಗತಿಯಲ್ಲಿ ಓದುತ್ತೇನೆ. ರಬ್ಬರ್ ಬಾಲ್ ಒಳಗೆ ಏನು ಕಾಣುವುದಿಲ್ಲ, ಬೆಳಕು ಕಾಣುವುದಿಲ್ಲ, ಇದು ಅಪಾರದರ್ಶಕ. ನನ್ನ ಹೆಸರು ಗೋಪಾಲ. 7ನೇ ತರಗತಿಯಲ್ಲಿ ಬಾರಪ್ಪ, ನೀ ಅಷ್ಟು ಮಾತಾಡಿದ್ದ ದೊಡ್ಡದು ಬಾ ಚಾಣ ಕ್ಲಾಪ್ ಸಾಕ್ರಮ ಅವನಿಗೆ. ನನ್ನ ಹೆಸರು ಚಂದ್ರಕಲಾ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈಗ ಥರ್ಮಕೋಲು ಮತ್ತು ಬ್ಯಾಟ್ರಿ ಇದು ಸ್ವಲ್ಪ ಪ್ರಮಾಣದಲ್ಲಿ ಕಾಣುತ್ತದೆ, ಅದಕ್ಕಾಗಿ ಇದು ಅರೆ ಪಾರದರ್ಶಕ. ಅಂತೇಳಿ ನಿಮ್ಗೆ ಕಲ್ಪನೆ ಇರಲ್ಲ ಅಷ್ಟೇ, ಗೊತ್ತಿರ್ತದ ನಿಮ್ಗೆ ಇದರಿಂದ ಬೆಳಕು ಬರ್ತದ, ಇದರಿಂದ ಬೆಳಕು ಬರಲ್ಲ ಅನ್ನೋದು, ಇದರಿಂದ ಬೆಳಕು ಹಾದು ಹೋಗ್ತದ ಅನ್ನೋದು ಗೊತ್ತಿರ್ತದ. ಆದ್ರೆ ನಿಮ್ ಕಲ್ಪನೆ ಏನಿರಲ್ಲಪ್ಪ, ಇದು ಪಾರದರ್ಶಕದೋ ಏನು ಅಪಾರದರ್ಶಕದೋ ಏನು ಅರೆ ಪಾರದರ್ಶಕ ಅನ್ನೋದು ಕಲ್ಪನೆ ಇರಲ್ಲ. ಇವತ್ತು ಈ ಪ್ರಯೋಗದ ಮೂಲಕ ನಮ್ಮ ಪಾರದರ್ಶಕ ಮತ್ತು ಅರೆ ಪಾರದರ್ಶಕ ಮತ್ತು ಅಪಾರದರ್ಶಕ ವಸ್ತುಗಳನ್ನು ಸಲೀಸಾಗಿ ಅಂದ್ರೆ ಸರಳವಾಗಿ ತಿಳಿಸಿಕೊಟ್ಟ ಮೇಡಮ್ ಅವರಿಗೆ ನಮ್ಮ ಸಿಬ್ಬಂದಿ ವರ್ಗದ ಪರವಾಗಿ ಹಾಗೂ ನಮ್ಮ ಶಾಲೆಯ ಮಕ್ಕಳ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಈ ಪ್ರಯೋಗವನ್ನು ಮಾಡಿಸಿಕೊಟ್ಟಿರುವಂತಹ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ ಶಿವಣ್ಣ ಹಾವನ್ಗಿ ಸರ್ ಮತ್ತು ಹಿರಿಯ ಶಿಕ್ಷಕರಾದ ಶ್ರೀಯುತ ಕಲೀಂ ಸರ್ ಅವರಿಗೆ ಮಕ್ಕಳ ಪರವಾಗಿ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಸರ್. ಧನ್ಯವಾದಗಳು.